ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನ್ ಸಿಂಹ. ವೆಲ್ಕಮ್ ಟು ನಿಮ್ಮನ್ನೇ ರುಚಿ ಚಾನಲ್. ಇವತ್ತು ಮತ್ತೆ ಒಂದು ಹೊಸ ಮನೆಗೆ ಬಂದಿದ್ದೀನಿ. ಈ ಮನೆಯಲ್ಲಿ ಇವತ್ತು ಏನ್ ಸ್ಪೆಷಲ್ ಮಾಡ್ತಾರೆ, ನಮಗಾಗಿ ಏನು ಹೊಸ ರುಚಿ ಕಾದಿದೆ, ಬನ್ನಿ ಹೋಗಿ ನೋಡೋಣ. ನಮಸ್ತೆ ಆಂಟಿ, ನನ್ನ ಹೆಸರು ಕೀರ್ತನ್ ಸಿಂಹ ಅಂತ. ತಮ್ಮ ಹೆಸರೇನು? ನನ್ನ ಹೆಸರು ಮನೋರಮ ಅಂತ. ಖುಷಿ ಆಯ್ತು ಆಂಟಿ ಕೇಳಿ. ತಾವು ಎಲ್ಲಿಯವರು ಆಂಟಿ? ನಾವು ಮೈಸೂರಿನವರು. ನಾವು ಮೈಸೂರಿನವರ ಆಂಟಿ. ನೀವು ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೋಮ್ ಮೇಕರ್ ಆಗಿದ್ದೀನಿ. ನಮ್ದೊಂದು ಇಂಡಸ್ಟ್ರಿ ಇದ್ದೆ. ಸೂಪರ್. ಅವಾಗ ಭೇಟಿ ಮಾಡ್ತಾ ಇರ್ತೀವಿ, ಬಟ್ ನಾವು ಹೋಮ್ ಮೇಕರ್ ಆಗಿದ್ದೀನಿ. ತುಂಬಾ ಖುಷಿ ಆಯ್ತು ಆಂಟಿ ಕೇಳಿ. ಇವತ್ತು ನಮ್ಗೆ ಯಾವ ಹೊಸ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ಒಂದು ಮಸಾಲಾ ರೈಸ್ ಮಾಡೋಣ ಅಂತ. ಹೌದಾ? ಹೇಳ್ಕೊಡ್ತೀನಿ, ಬನ್ನಿ. ಸರಿ, ನಡೀರಿ ಹೋಗೋಣ. ಬನ್ನಿ ಆಂಟಿ, ಮಸಾಲಾ ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ಎಷ್ಟೊತ್ತಾಗುತ್ತೆ ಆಂಟಿ ಅದ್ ಮಾಡಕ್ಕೆ? ಇದು ಒಂದು ಅರ್ಧ ಗಂಟೆಲಿ ಆಗ್ಬೋದು, ಅಂದ್ರೆ 20 ನಿಮಿಷ 25 ನಿಮಿಷದಲ್ಲೂ ಮುಗ್ದೋಗುತ್ತೆ. ನಮ್ ಬ್ಯಾಚುಲರ್ಸ್ ಗಂತೂ ಸಖತ್ ಬಿಡಿ, ಹಂಗಾರೆ ಬೇಗನೆ ಆಗುತ್ತೆ. ಮನೇಲಿ ಮತ್ತೆ ಎಲ್ಲಾ ಸಾಮಾನು ಇದಿಲ್ಲ, ಮನೇಲಿ ಏನಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದು. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಸೂಪರ್. ಹಂಗಾರೆ ದಿಢೀರ್ ಯಾರಾದ್ರೂ ಗೆಸ್ಟ್ ಬಂದ್ರೆ ಬೇಗನೆ ಮಾಡ್ಬಿಟ್ಟು ನಾವು ಸರ್ವ್ ಮಾಡ್ಬೋದು. ಸರಿ, ಬನ್ನಿ ಹಂಗಾರೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಆಯ್ತು, ಬನ್ನಿ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಒಂದು 3 ಪೀಸ್ ಚಕ್ಕೆ, ಒಂದು ಮರಾಠ ಮೊಗ್ಗು, 2 ಲವಂಗ, 1 ಏಲಕ್ಕಿ, 1 ಅನಾನಸ್ ಮೊಗ್ಗು, ಸ್ವಲ್ಪ ಸೋಂಪು, ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತೆ 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಮತ್ತೆ ಹಸಿಮೆಣಸಿನ್ಕಾಯಿ, 2 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದೀನಿ. ಬನ್ನಿ ಹಂಗಾರೆ ಶುರು ಮಾಡೋಣ, ಹೊಟ್ಟೆ ಹಸಿತಾ ಇದೆ. ಬನ್ನಿ ಮಾಡೋಣ, ಬನ್ನಿ. ಮೊದಲಿಗೆ ಒಂದು 4 ಸ್ಪೂನು ಎಣ್ಣೆನ ಹಾಕೊಳ್ಳೋಣ. ನಂತರ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಆಗ ಬೇಕಿದ್ದಲ್ಲಿ, ಇಲ್ಲಾಂದ್ರೆ ಪರವಾಗಿಲ್ಲ, ತುಪ್ಪ ಹಾಕೊಳ್ಳೋಣ. ನಂತರ ಈರುಳ್ಳಿಯನ್ನ ಹಾಕೋಣ. ನಂತರ ಹಸಿಮೆಣಸಿನ್ಕಾಯಿನ ಹಾಕೋಣ. ಮತ್ತೆ ಎಲ್ಲ ಸ್ವಲ್ಪ ಬಾಡಿಸ್ಕೊಳ್ತಿದ್ದೀರಾ. ನಂತರ ಟೊಮೆಟೊನ ಹಾಕೋಣ. ನಂತರ ಈ ಬೆಳ್ಳುಳ್ಳಿ ಮತ್ತೆ ಈ ಶುಂಠಿ, ಈ ಒಂದು ಮಸಾಲೆ ಪದಾರ್ಥನ ಸ್ವಲ್ಪ ಜಜ್ಜಿಕೋಬೇಕು. ಇದನ್ನ ಮಿಕ್ಸಿನಲ್ಲಿ ಮಾಡಿದ್ರೆ ಅಷ್ಟು ರುಚಿ ಇರಲ್ಲ, ಸುಮ್ಮನೆ ಹಿಂಗೆ ಜಜ್ಜಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹೌದಾ? ಹೀಗೆ ತುಂಬಾ ನುಣ್ಣಗೂ ಬೇಡ, ಲೈಟ್ ಆಗಿ ಜಜ್ಕೋಬೇಕು. ಸರಿ ಆಂಟಿ, ನೀವು ಅದನ್ನ ಮಾಡ್ತಾ ಇರಿ, ನಾನು ಇಲ್ಲಿ ನೋಡ್ಕೊತೀನಿ. ಈಗ ಜಜ್ಜಿಟ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಪದಾರ್ಥನ ಹಾಕಬೇಕು. ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ನಂತರ ಇದಕ್ಕೆ ಸ್ವಲ್ಪ ಅರಿಶಿನ, ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸೊಪ್ಪನ್ನ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಪುದೀನವನ್ನ ಹಾಕಿ ಸ್ವಲ್ಪ ಹುರಿಯೋದು. ನೀವು ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಸುಮಾರು ಒಂದು 35-40 ವರ್ಷನೇ. ಹೌದಾ? ಇವಾಗ ಕಾಯಿ ತುರಿ ಹಾಕಿದ್ರಿ ಅಲ್ಲ? ಇವಾಗ ಕಾಯಿ ತುರಿ ಹಾಕಿದೀನಿ. ಇದೆಲ್ಲಾನು ಹುರಿದ್ಬಿಟ್ಟು ಇದಕ್ಕೆ 1.5 ಗ್ಲಾಸ್ ಲೆಕ್ಕದಲ್ಲಿ ಹಾಕ್ಬೇಕು. ಪಲಾವ್ಗೆ ಮತ್ತೆ ಬಿರಿಯಾನಿ ಹಾಕಿದ್ರು ಸ್ವಲ್ಪ ಕಮ್ಮಿ ನೀರ್ ಹಾಕಿದ್ರೆ ಅನ್ನ ಉದುರಾಗಿ ಬರುತ್ತೆ ಪಲಾವ್ ಎಲ್ಲ. ಹಾಗಾಗಿ 1 ಗ್ಲಾಸ್ಗೆ 1.5 ಗ್ಲಾಸ್ ನೀರು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ತಗೊಂಡಿದ್ದೀನಿ. ಸರಿ ಸರಿ ಆಂಟಿ. ಈಗ ಇದು ನೀರು ಚೆನ್ನಾಗಿ ಕುದಿಬೇಕು. ಈ ಮಸಾಲೆ ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿನ ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಮಾಡಿಸಿದ್ರೆ ಸಾಕು. ಸರಿ ಸರಿ. ಅಲ್ಲಿಗೆ ಇದು ಮಸಾಲಾ ಪಲಾವ್ ರೆಡಿ. ಸೂಪರ್. ಸ್ವಲ್ಪ ಇದು ಕುದಿಲಿ, ಮುಚ್ಚಿದ್ರೆ ಬೇಗ ಕುದಿಯುತ್ತೆ ಅಂತ, ಹಾಗಾಗಿ ಅದು ನೀರು ಕುದೀತಾ ಇರ್ಲಿ ಆಂಟಿ. ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ನೋಡಿದೆ, ಏನಕ್ಕೆ ಇಟ್ಕೊಂಡಿದ್ದೀರಾ ಇದು? ಇದ್ರ ಜೊತೆಗೆ ಈರುಳ್ಳಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್. ಹೌದಾ? ಹಾಗಾಗಿ ಚಟ್ನಿಗೆ ಬೇಕಾಗಿರುವಂತ ಸಾಮಾನೆಲ್ಲ ನಾನು ರೆಡಿ ಇಟ್ಕೊಂಡಿದೀನಿ. ಈಗ ಚಟ್ನಿ ಮಾಡ್ಬಿಟ್ಟು, ಚಟ್ನಿ ಆದ ನಂತರ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಇಡೋದು ಅಷ್ಟೇ. ಸಿಂಪಲ್. ಒಂದು ಒಳ್ಳೆ ಬೇರೆ ಫ್ಲೇವರ್ ಕೊಡುತ್ತೆ. ನೀವು ಸರ್ವ್ ಮಾಡೋ ಟೈಮಲ್ಲಿ ಈರುಳ್ಳಿನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ರೆ ಒಂಥರ ಕ್ರಿಸ್ಪಿ ಆಗಿರುತ್ತೆ ಈರುಳ್ಳಿ, ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಚಟ್ನಿ ಸಾಮಾನು ಇಟ್ಕೊಂಡಿದೀನಿ. ಚಟ್ನಿ ರುಬ್ಬಣ ಇವಾಗ. ಸರಿ ಆಂಟಿ. ತೆಂಗಿನಕಾಯಿ, ಸ್ವಲ್ಪ ಕಡಲೆ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಹುಣಸೆ ಹಣ್ಣು, 1 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ
ಚಟ್ನಿ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ಹಾ ಈಗ ಚಟ್ನಿ ರೆಡಿಯಾಗಿದೆ. ಈಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಹಾ ನೋಡಿ ಇವಾಗ ನೀರು ಕುದೀತಾ ಇದೆ, ನೋಡಿ ಹೇಗೆ ಹಾ. ಹಬೆ ಬರ್ತಾ ಇದೆ. ಹಾ. ಅಕ್ಕಿ ಹಾಕೋಣ ಈಗ. ಹಾ ನನ್ಗೂ ಹೊಟ್ಟೆ ಬಹಳ ಹಸಿತಾ ಇದೆ. ಆಯ್ತು ಇರಿ, ಇನ್ನು 10 ನಿಮಿಷದಲ್ಲಿ 2 ವಿಷಲ್ ಆದ ತಕ್ಷಣ ಆಗತ್ತೆ. ಹಾ 10 ನಿಮಿಷದಲ್ಲಿ ಆಗ್ಬಿಡುತ್ತೆ. ಎಲ್ಲ ಆಗಿದೆ ಈಗ. ಹಾ ಇದನ್ನ ಇವಾಗ 2 ಕೂಗು ಕೂಗ್ಸೋಣಂತೆ. 2 ವಿಷಲ್ ಬಂದ್ಮೇಲೆ ಹಾ ಕೂಲ್ ಆದ್ಮೇಲೆ ನಾವು ಸರ್ವ್ ಮಾಡ್ಬೋದು. ಓಕೆ. ಈಗ ಮುಚ್ಚಳ ಮುಚ್ಬಿಟ್ಟು 2 ವಿಷಲ್ ಮಾಡೋಣ. ಈಗ ಆಫ್ ಮಾಡೋಣ. ಹಾ 2 ಕೂಗಿದೆ, ಹಾ. ಈಗ ಆಫ್ ಮಾಡ್ಬಿಡೋಣ. ಹಾ ಸಾಕು, ಅದು ಕೂಲ್ ಆಗ್ಲಿ. ಸರಿ ಆಂಟಿ, ಅದು ಕೂಲ್ ಆಗ್ತಾ ಇರ್ಲಿ ಆಂಟಿ ಕುಕ್ಕರು. ನಿಮ್ಗೆ ಕುಕಿಂಗ್ ಇನ್ಸ್ಪಿರೇಷನ್ ಯಾರು ಆಂಟಿ? ನನ್ಗೆ ಕುಕಿಂಗ್ ಇನ್ಸ್ಪಿರೇಷನ್ ನಮ್ಮ ತಾಯಿಯವರು. ಹೌದಾ? ನಮ್ಮ ತಾಯಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ಸೂಪರ್. ಅವರ ಹಳೆಯದು ಟ್ರೆಡಿಷನ್ ಇದೆಲ್ಲ ಫುಡ್ ಎಲ್ಲ ನಾನು ಈಗ ಮಾಡ್ತಾ ಇದ್ದೀನಿ. ಹಾ ಮತ್ತೆ ಅವ್ರದ್ದು ಕೆಲವು ಬುಕ್ ಗಳೆಲ್ಲ ನಾನು ಬರ್ದಿಟ್ಕೊಂಡಿದ್ದೀನಿ. ಓಹೋ. ಅವ್ರದ್ದು ಅಡಿಗೆಗಳನ್ನ ಅಲ್ವಾ, ಚೆನ್ನಾಗಿರುತ್ತೆ. ಬಹಳ ಚೆನ್ನಾಗಿ ವೆಜ್ ನಾನ್ ವೆಜ್ ಎರಡು ಚೆನ್ನಾಗಿ ಮಾಡ್ತಾ ಇದ್ರು ನಮ್ಮ ಹಾ. ತಾಯಿಯವರು. ಹಾಗಾಗಿ ನಂಗೊಂಥರ ಅವದೇ ಒಂಥರ ಅವ್ರದ್ದೇ ನೆನಪು. ಹಾ ಮತ್ತೆ ಅವ್ರ ನೆನಪಲ್ಲೇ ಮಾಡ್ತೀನಿ. ನಿಜ, ಒಬ್ರು ಇರ್ಬೇಕು ಮಾರ್ಗದರ್ಶನ ತೋರ್ಸಕ್ಕೆ ಅಲ್ಲ. ಅವ್ರಿಗೆ ನಮ್ಗೆ ಅಡಿಗೆ ಮಾಡೋದ್ರ ಜೊತೆಗೆ ಅಡಿಗೆ ಊಟ ಬಡಿಸೋದು ತುಂಬಾ ಇಷ್ಟ. ನಮ್ ತಾಯಿಗೂ ಹಾಗೆ ಇತ್ತು, ಹಾ, ನನ್ಗೂ ಹಾಗೆ ಇದೆ. ಹೌದಾ? ನನ್ಗೂ ಅಡಿಗೆ ಮಾಡಿ ಎಲ್ಲಾರ್ಗು ಊಟ ಬಡಿಸೋದು ಅಂದ್ರೆ ಹಾ. ಬಹಳ ಇಷ್ಟ. ಅದಕ್ಕೆ ನಾನು ಬಂದಿರೋದು. ಪ್ಯಾಷನ್. ಹಾಗಾಗಿ ಹಾ. ನಾನು ಮಾಡ್ಬೇಕು ಅಂತ ಇಷ್ಟಪಡ್ತೀನಿ, ಸರಿ. ಅಡಿಗೆ ಮಾಡೋದಕ್ಕೆ ಹಾ, ಇಷ್ಟಪಡ್ತೀನಿ. ಸೂಪರ್ ಆಂಟಿ, ತುಂಬಾ ಖುಷಿ ಆಯ್ತು. ಸರಿ ಬನ್ನಿ, ಹಂಗಾದ್ರೆ ಹೊಟ್ಟೆ ಸಿಗ್ತಾ ಇದೆ. ರೆಡಿ ಆಗಿದೆಯಾ ನೋಡೋಣ? ಆಯ್ತು, ಮಾಡೋಣ ಬನ್ನಿ. ಹಾ ಆಂಟಿ, ರೆಡಿನಾ? ರೆಡಿ ಆಗಿದೆ, ಸರ್ವ್ ಮಾಡ್ತೀನಿ. ಹಾ. ಟೇಸ್ಟ್ ಮಾಡಿ. ಹಾ? ಸರಿ ಆಂಟಿ. ಓಹೋ, ಇದನ್ನ ಚೆನ್ನಾಗಿ ಕೆದಕ್ಬೇಕು. ಹಾ ಕೆದಕಿದ್ರೆ ಎಲ್ಲಾ ಕಡೆನು ಮಸಾಲೆ ಹೊಂದ್ಕೆ ಆಗುತ್ತೆ. ಹಾ, ಗಮ್ಮಂತ ಇದೆ. ಸಿಂಪಲ್ ಮಸಾಲಾ ರೈಸ್ ರೆಡಿ ಆಗಿದೆ. ಹಾ ಸರ್ವ್ ಮಾಡ್ಲಾ? ಹಾ, ಮಾಡಿ ಮಾಡಿ. ಟೇಸ್ಟ್ ಮಾಡಿ. ಹಾ ಇದು ಚಟ್ನಿ, ಇದ್ರ ಹಾ, ಜೊತೆ ಇದು ಚಟ್ನಿಗೆ ಒಳ್ಳೆ ಈರುಳ್ಳಿ ಕಾಂಬಿನೇಷನ್ ಇದೆ. ಹೊಸ ಕಾಂಬಿನೇಷನ್. ಹಾ, ಟೇಸ್ಟ್ ಮಾಡಿ. ಹಾ ಹಾ ಸ್ಪೂನ್ ಬೇಕಾ? ಹಾ, ಕೈಯಲ್ಲೇ ತಿನ್ನೋಣ. ನಾನು 20 ನಿಮಿಷದಿಂದ ಕಾಯ್ತಾ ಇದ್ದೆ, ತುಂಬಾ ಹೊಟ್ಟೆ ಸಿತಾಯ್ತು. ಬನ್ನಿ ಟೇಸ್ಟ್ ಮಾಡೋಣ ಮಸಾಲಾ ರೈಸ್ನ. ಆಂಟಿ, ಅಮ್ಮ ಸಕ್ಕತ್ತಾಗಿ ಹೇಳ್ಕೊಟ್ಟಿದ್ದಾರೆ ಆಂಟಿ. ಚೆನ್ನಾಗಿದ್ಯಪ್ಪ. ಸೂಪರ್ ಆಂಟಿ. ಇದು ಒಬ್ಬನೇ ಇದ್ದಾಗ ಹಾ. ಬ್ಯಾಚುಲರ್ ಇದೆಯಲ್ಲ, ಹಾ, ಮಾಡ್ಕೊಂಡು ಹೋಗ್ತೀನಿ. ಈಸಿಯಾಗಿ ಮಾಡ್ಕೋಬಹುದು, ಖಂಡಿತ ನಿಜ. ಮಾಡ್ಕೋಬಹುದು. ಹೌದು, ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಬನ್ನಿ ಆಂಟಿ, ಕೂತ್ಕೊಳ್ಳಿ, ನಾನ್ ಸರ್ವ್ ಮಾಡ್ತೀನಿ. ಸ್ವಲ್ಪ ಕೊಡಿ, ಹಾ ಸ್ವಲ್ಪ ಸರಿ ಹಾಕಿ. ಆಂಟಿ, ಸ್ವಲ್ಪನೇ. ಸ್ವಲ್ಪ. ಹಾ, ಚಟ್ನಿ ಹಾಕೊಳ್ಳಿ ಆಂಟಿ, ಸಕ್ಕತ್ತಾಗಿದೆ, ನೀವೇ ಮಾಡಿದ್ದು. ನಿಂಗೆ ಇಷ್ಟ ಆಯ್ತೇನಪ್ಪ? ಸೂಪರ್ ಆಂಟಿ, ಹೆವಿ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಹಾ. ಥ್ಯಾಂಕ್ ಯು. ಇವತ್ತು ಒಂದು ಒಳ್ಳೆ ವೆಜ್ ರೆಸಿಪಿ ಜೊತೆ ಒಂದು ಸಖತ್ತಾಗಿರೋ ಅಡುಗೆ ನಾವು ಟೇಸ್ಟ್ ಮಾಡಿದ್ವಿ. ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ರೆ, ಮನೆ ಊಟ ತುಂಬಾ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ ಒಂದು ಹೊಸ ಕೈ ರುಚಿ ಜೊತೆಗೆ, ಒಂದು ಹೊಸ ರೆಸಿಪಿ ಜೊತೆಗೆ. ಬಾಯ್ ಬಾಯ್.